ಸಿಸ್ಟರ್, ಅಮ್ಮ ಹೇಗಿದ್ದಾರೆ? ಏನು ಬದಲಾಗಿಲ್ಲ, ಹಾಗೆ ಇದ್ದಾರೆ. ಹೌದಾ? ಅದ್ ಸರಿ, ರಾತ್ರಿ ನಮ್ಮಮ್ಮನ ನೋಡ್ಕೊಳ್ಳೋದಕ್ಕೆ ಒಬ್ರು ಲೇಡಿ ಇದ್ರಲ್ವಾ, ಅವರೆಲ್ಲಿದ್ದಾರೆ? ಅವ್ರನ್ನ ಮೆಡಿಸನ್ ತರ ಕಳ್ಸಿದ್ದೀನಿ. ಅವ್ರಂತ ಅಟೆಂಡರ್ನ ನಾನೆಲ್ಲೂ ನೋಡಿಲ್ಲ. ಯಾಕೆ? ರಾತ್ರಿ ಪೂರ್ತಿ ನಿಮ್ ತಾಯಿ ಸೇವೆ ಮಾಡಿದ್ರು, ಹಾಗೆ ನನ್ಗೂ ಹೆಲ್ಪ್ ಮಾಡಿದ್ರು. ಅದಲ್ದಲೆ ರಾತ್ರಿ ನಿಮ್ ತಾಯಿಗೆ ಫಿಟ್ಸ್ ಬಂದಿತ್ತು. ಏನು? ಪಿಟ್ಸಾ? ಹೌದು, ಫಿಟ್ಸ್ ಬಂದು ತುಂಬಾನೇ ತೊಂದರೆ ಆಯ್ತು. ಆಗ ರಾತ್ರಿ ಪೂರ್ತಿ ಆ ಹುಡ್ಗಿ ಒಂದ್ ಕ್ಷಣನು ಕಣ್ಮುಚ್ತಲೆ ನಿಮ್ ತಾಯಿನ ನೋಡ್ಕೊಂಡ್ರು. ಅಂತ ಅಟೆಂಡರ್ ಸಿಗೋದಕ್ಕೆ ನಿಮ್ ತಾಯಿ ಪುಣ್ಯ ಮಾಡಿರ್ಬೇಕು. ಧ್ರುವವ್ರೆ, ಮೈನವ್ರೆ, ಯಾವಾಗ ಬಂದ್ರಿ? ಈಗ ಜಸ್ಟ್ ಬಂದೆ. ಅಕ್ಕ, ನೀವು ಔಷಧಿ ಕೇಳಿದ್ರಲ್ವಾ? ಅಮ್ಮನ್ ನೋಡಿದ್ರಾ? ಕೈ ಏನಾಯ್ತು? ನಿನ್ನೆ ರಾತ್ರಿ ಅಮ್ಮನ್ಗೆ ಪಿಟ್ಸ್ ಬಂದಿತ್ತು. ನರ್ಸಕ್ಕ ಹೇಳಿದ್ರು ಅಮ್ಮ ನಾಲ್ಗೆ ಕಚ್ಕೊಳ್ದೇ ಇರೋ ತರ ನೋಡ್ಕೋ ಅಂತ. ನಾನ್ ಗಾಬ್ರಿನಲ್ಲಿ ಬೆರಳು ಕೊಟ್ಟೆ, ಕಚ್ಬಿಟ್ರು. ನಮ್ಮಿಂದ ನಿಮಗ್ ತುಂಬಾ ತೊಂದರೆ ಆಗ್ತಿದೆ ಅಲ್ವಾ ಮೈನವ್ರೆ? ಬಿಡ್ತು ಅನ್ನಿದ್ರು ಅವ್ರೆ. ಇದ್ರಲ್ಲಿ ತೊಂದ್ರೆ ಏನ್ ಬಂತು? ನನ್ ಸಮಸ್ಯೆಯಿಂದ ನಿಮಗ್ ನೋವು ಆಗ್ತಿದೆ. ಧ್ರುವವ್ರೆ, ಅಮ್ಮ ಈ ಪರಿಸ್ಥಿತಿನಲ್ಲಿ ಇರೋದ್ ನೋಡಿ ನೀವು ಪಡ್ತಿರೋ ನೋವು ಮುಂದೆ ನಂದೇನೂ ಇಲ್ಲ. ಆದ್ರೂ ಮೈನವ್ರೆ, ನಾನೇನೋ ದೊಡ್ಡ ತ್ಯಾಗ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ನಾನ್ ಬೇರೆ, ನೀವ್ ಬೇರೆನಾ? ನಾನು ನಿಮ್ ಕುಟುಂಬದಲ್ಲಿ ಒಬ್ಳು ತಾನೆ. ಅಂದ್ಮೇಲೆ ಇದ್ ನನ್ ಕರ್ತವ್ಯ. ಯಾವಾಗ್ಲೂ ಮಗನೇ ಸೇವೆ ಮಾಡ್ಬೇಕು ಅಂತೇನಿಲ್ಲ. ಸೊಸೆನ ಮಗಳಿದ್ದಂಗೆ ಅವಳು ಸೇವೆ ಮಾಡ್ಬೋದು.